ತುಲಾರಾಶಿಯವರು ಮೇ ತಿಂಗಳಲ್ಲಿ ಆದಷ್ಟು ಜಾಗ್ರತೆಯನ್ನು ವಹಿಸಿಕೊಳ್ಳುವಂಥದ್ದು ಒಳ್ಳೆಯದು. ಬೇರೆ ಬೇರೆ ರೀತಿಗಳಲ್ಲಿ ನಿಮಗೆ ಕಷ್ಟ ನಷ್ಟಗಳಾಗುವಂತಹ ಸಾಧ್ಯತೆ ಇದೆ. ನಿಮ್ಮವರಿಂದಲೇ ನಿಮಗೆ ವಿರೋಧಗಳು ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ನಮಸ್ಕಾರ ವೀಕ್ಷಕರೇ, ವೇದಾಂಗ ಜ್ಯೋತಿಷ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮೇ ತಿಂಗಳಿನಲ್ಲಿ ತುಲಾರಾಶಿಯವರಿಗೆ ಒಂದಷ್ಟು ಕೆಟ್ಟ ಫಲಗಳ ಅನುಭವ ಅನ್ನತಕ್ಕಂಥದ್ದು ಆಗುತ್ತೆ. ತುಲಾರಾಶಿಯವರಿಗೆ ಈ ಮೇ ತಿಂಗಳಲ್ಲಿ ಶಾಪದೋಷಗಳ ಪರಿಣಾಮಗಳನ್ನತಕ್ಕಂಥದ್ದು ಅನುಭವಕ್ಕೆ ಬರುತ್ತೆ. ಈ ಶಾಪದೋಷಗಳನ್ನು ಹೇಳಬೇಕು ಅಂತಾದರೆ ನಿಮ್ಮ ಮೂಲ ಜಾತಕ ಅನ್ನತಕ್ಕಂಥದ್ದು ಬೇಕಾಗತ್ತೆ. ಮೂಲ ಜಾತಕದಲ್ಲೂ ಇದೇ ರೀತಿಯಾಗಿರ್ತಕ್ಕಂತಹ ಗ್ರಹಸ್ಥಿತಿ ಇದೆ ಅಂತಾದರೆ ನಿಮಗೆ ಈ ಒಂದು ಮೇ ತಿಂಗಳಲ್ಲಿ ಶಾಪದೋಷಗಳ ಪರಿಣಾಮವಾಗಿ ಒಂದಷ್ಟು ಕಷ್ಟ ನಷ್ಟಗಳನ್ನತಕ್ಕಂಥದ್ದು ಅನುಭವಕ್ಕೆ ಬರ್ತಾ ಹೋಗುತ್ತೆ. ಷಷ್ಠ ಮತ್ತು ಅಷ್ಟಮಾಧಿಪತಿಗಳ ಸಂಪರ್ಕ ಅನ್ನತಕ್ಕಂಥದ್ದು ಈ ಒಂದು ತಿಂಗಳಲ್ಲಿ ಆಗ್ತಾ ಇರೋದ್ರಿಂದ ನಿಮ್ಮ ನಿರ್ಧಾರಗಳಿಗೆ ನಿಮ್ಮವರಿಂದಲೇ ಒಂದಷ್ಟು ವಿರೋಧಗಳನ್ನತಕ್ಕಂಥದ್ದು ಬರ್ತಾ ಹೋಗುತ್ತೆ. ನಿಮಗೆ ಈ ಒಂದು ತಿಂಗಳಲ್ಲಿ ಸಪೋರ್ಟ್ ಕೊಡುವ ಜನರಿಗಿಂತ ನಿಮ್ಮನ್ನು ವಿರೋಧಿಸುವಂತಹ ಜನರುಗಳೇ ಜಾಸ್ತಿ ಆಗ್ತಾ ಹೋಗುತ್ತಾರೆ. ನಿಮ್ಮ ಉದ್ಯೋಗದಲ್ಲಾಗಿರಬಹುದು, ಬಿಸ್ನೆಸ್ಗಳಲ್ಲಾಗಿರಬಹುದು, ನಿಮ್ಮ ಮನೆಯಲ್ಲಿಯೇ ಆಗಿರಬಹುದು, ಎಲ್ಲ ಕಡೆಯಲ್ಲೂ ಕೂಡ ನಿಮ್ಮನ್ನು ವಿರೋಧಿಸುವಂಥವರು ಜಾಸ್ತಿ ಆಗ್ತಾ ಹೋಗುತ್ತಾರೆ. ನಿಮ್ಮ ನಿರ್ಧಾರಗಳಿಗೆ ವಿರೋಧಗಳು ವ್ಯಕ್ತ ಆಗ್ತಾ ಹೋಗುತ್ತೆ. ನೀವು ಹಿಂದೆ ತೆಗೆದುಕೊಂಡಿರತಕ್ಕಂತಹ ನಿರ್ಧಾರಗಳಿಗೂ ಈ ಒಂದು ಸಮಯದಲ್ಲಿ ವಿರೋಧ ಅನ್ನತಕ್ಕಂಥದ್ದು ವ್ಯಕ್ತವಾಗುವಂತಹ ಸಾಧ್ಯತೆಗಳು ಇರುತ್ತೆ. ಕೆಲವೊಂದಷ್ಟು ಅಪವಾದಗಳು ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಕೆಲವೊಂದಷ್ಟು ಜನರಿಗೆ ಅವಮಾನಗಳಾಗುವಂತಹ ಸಾಧ್ಯತೆಗಳು ಕೂಡ ಈ ತುಲಾರಾಶಿಯವರಿಗೆ ಮೇ ತಿಂಗಳಲ್ಲಿ ಇರುತ್ತೆ. ಹಾಗಾಗಿ ನೀವು ಈ ಒಂದು ತಿಂಗಳಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳನ್ನು ಆಲೋಚನೆ ಮಾಡಿ ತೆಗೆದುಕೊಳ್ಳಿ. ಅನಿವಾರ್ಯತೆ ಇದೆ, ಇದೇ ಒಂದು ತಿಂಗಳಲ್ಲಿ ಆ ನಿರ್ಧಾರವನ್ನು ಮಾಡಲೇಬೇಕು ಅಂತಾದರೆ ಎಷ್ಟಾಗುತ್ತೋ ಅಷ್ಟು ಜಾಗ್ರತೆಯನ್ನು ವಹಿಸಿ ಮುಂದಾಲೋಚನೆಗಳನ್ನೆಲ್ಲ ಮಾಡಿಕೊಂಡು ನಿರ್ಧಾರಗಳನ್ನು ಕೈಗೊಳ್ಳಿ. ನಿರ್ಧಾರಗಳನ್ನು ಇನ್ನೊಂದು ತಿಂಗಳು ಬಿಟ್ಟು ಮಾಡಿದ್ರೂ ಅಡ್ಡಿಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ ಅಂತಾದರೆ ಈ ಮೇ ತಿಂಗಳಲ್ಲಿ ಮುಖ್ಯವಾಗಿರತಕ್ಕಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಈ ಒಂದು ಮೇ ತಿಂಗಳಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳಿಂದ ನಿಮಗೆ ಒಂದಷ್ಟು ಕಷ್ಟ ನಷ್ಟಗಳು, ಅವಮಾನಗಳು, ಅಪಮಾನಗಳು ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಈ ಒಂದು ತಿಂಗಳಲ್ಲಿ ನೀವು ಯಾವುದೇ ವಸ್ತುಗಳನ್ನು ಖರೀದಿ ಮಾಡುವಂಥದ್ದಾಗಿರಬಹುದು ಅಥವಾ ಯಾವುದೇ ವಸ್ತುಗಳನ್ನು ಮಾರಾಟ ಮಾಡುವಂಥದ್ದಾಗಿರಬಹುದು, ಅಂತಹ ಸಂದರ್ಭದಲ್ಲಿ ನಿಮಗೆ ಮೋಸಗಳಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ನಿಮ್ಮ ರಾಶಿಯಿಂದ ಗುರು ಅನ್ನತಕ್ಕಂಥದ್ದು ಅಷ್ಟಮ ರಾಶಿಯಲ್ಲಿ ಇರ್ತಾನೆ. ಗುರುವಿನ ಬಲ ಅನ್ನತಕ್ಕಂಥದ್ದು ಕೂಡ ನಿಮಗೆ ಈ ಒಂದು ಸಮಯದಲ್ಲಿ ಇರೋದಿಲ್ಲ. ಆರೋಗ್ಯದ ವಿಚಾರದಲ್ಲಿಯೂ ಸಹ ಕೆಲವೊಂದಷ್ಟು ಅನಾನುಕೂಲತೆಗಳಾಗುವಂತಹ ಸಾಧ್ಯತೆಗಳು ಈ ಮೇ ತಿಂಗಳಲ್ಲಿ ಇದೆ. ಪಿತ್ತಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕೆಲವೊಂದಷ್ಟು ಅನಾರೋಗ್ಯಗಳು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗೆಯೇ ಅದರ ಜೊತೆಗೆ ಹಾರ್ಮೋನಿಗೆ ಸಂಬಂಧಪಟ್ಟಿರತಕ್ಕಂತಹ ಕಾಯಿಲೆಗಳು ಉಲ್ಬಣ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗೆ ತಲೆಯ ಭಾಗಕ್ಕೆ ಮತ್ತು ಕಾಲಿನ ಭಾಗಕ್ಕೆ ಗಾಯಗಳಾಗುವಂತಹ ಸಾಧ್ಯತೆಗಳು ಕೂಡ ಈ ಒಂದು ತಿಂಗಳಿನಲ್ಲಿ ಇದೆ. ತುಲಾರಾಶಿಯವರಿಗೆ ಯಾರ್ಯಾರಿಗೆ ಕುಜರಾಹು ಸಂಧಿ ಇದೆ ಅಂಥವರು ಈ ಒಂದು ಮೇ ತಿಂಗಳಲ್ಲಿ ಬಹಳಷ್ಟು ಜಾಗ್ರತೆಯನ್ನು ವಹಿಸಬೇಕು. ಅಪಘಾತಗಳಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ವಾಹನದಲ್ಲಿ ಸಂಚರಿಸುವಾಗ ಆದಷ್ಟು ಜಾಗ್ರತೆಯನ್ನು ವಹಿಸುವಂಥದ್ದು ಒಳ್ಳೆಯದು. ನೀವೇ ಚಾಲನೆ ಮಾಡುವಂಥದ್ದಾಗಿರಬಹುದು ಅಥವಾ ಬೇರೆಯವರು ಚಾಲನೆ ಮಾಡಬೇಕಾದರೆ ನೀವು ಹಿಂದುಗಡೆ ಕೂತ್ಕೊಳ್ಳುವಂಥದ್ದಾಗಿರಬಹುದು. ಎರಡರಲ್ಲೂ ಕೂಡ ನಿಮಗೆ ಅಪಾಯಗಳಾಗುವಂತಹ ಸಾಧ್ಯತೆಗಳನ್ನತಕ್ಕಂಥದ್ದು ಇದೆ. ಯಾರ್ಯಾರ ಕುಂಡಲಿಯ ಪ್ರಕಾರವಾಗಿ ಕುಜರಾಹು ಸಂಧಿ ಈ ಒಂದು ತಿಂಗಳಲ್ಲಿ ಬರ್ತಾ ಇದೆ ಅಂಥವರಿಗೆ ಬಹಳಷ್ಟು ಜಾಗ್ರತೆಯನ್ನು ಹೇಳಬೇಕಾಗತ್ತೆ. ನಿಮ್ಮ ರಾಶಿಯಿಂದ ಷಷ್ಠ ರಾಶಿಯಲ್ಲಿ ಈ ಕುಜರಾಹುಗಳ ಯುತಿ ಅನ್ನತಕ್ಕಂಥದ್ದು ಆಗುತ್ತಾ ಇದೆ. ಹಾಗಾಗಿ ನಿಮಗೆ ಈ ಒಂದು ತಿಂಗಳಲ್ಲಿ ವೈರಿಗಳಿಂದಲೂ ಸಹ ಬಹಳಷ್ಟು ರೀತಿಯಲ್ಲಿ ಕಷ್ಟ ನಷ್ಟಗಳಾಗುವಂತಹ ಸಾಧ್ಯತೆಗಳು ಇದ್ದಾವೆ. ಕಾಂಪಿಟೇಷನ್ ಕೂಡ ಈ ಒಂದು ತಿಂಗಳಿನಲ್ಲಿ ಜಾಸ್ತಿಯಾಗಿ ಇರುತ್ತೆ. ತುಲಾರಾಶಿಯವರು ಯಾರ್ಯಾರು ಸ್ವಂತವಾಗಿರತಕ್ಕಂತಹ ಉದ್ಯೋಗವನ್ನು ವ್ಯವಹಾರವನ್ನು ಮಾಡಿಕೊಂಡಿದ್ದೀರಿ ಅಂಥವರಿಗೆ ಈ ಒಂದು ತಿಂಗಳ ಅನ್ನತಕ್ಕಂಥದ್ದು ಒಂದಷ್ಟು ಕಷ್ಟಗಳನ್ನು, ತಲೆಬಿಸಿಗಳನ್ನು ಕೊಡುತ್ತಾ ಹೋಗುತ್ತೆ. ಇನ್ನು ತುಲಾರಾಶಿಯವರು ಯಾರ್ಯಾರು ಉದ್ಯೋಗವನ್ನು ಮಾಡ್ತಾ ಇದ್ದೀರಿ ಅಂಥವರಿಗೂ ಸಹ ವರ್ಕ್ ಪ್ರೆಷರ್ ಅನ್ನತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಈಗ ಮಾಡ್ತಾ ಇರತಕ್ಕಂತಹ ಉದ್ಯೋಗವನ್ನು ಬಿಟ್ಟು ಬಿಡಬೇಕು ಅನ್ನುವಂತಹ ಮನಸ್ಥಿತಿಯೂ ಕೂಡ ನಿಮಗೆ ಬರಬಹುದು ಈ ಒಂದು ತಿಂಗಳಲ್ಲಿ. ಹಾಗಾಗಿ ಉದ್ಯೋಗವನ್ನು ಮಾಡ್ತಾ ಇರತಕ್ಕಂಥವರು ಕೂಡ ಬಹಳಷ್ಟು ತಾಳ್ಮೆಯನ್ನು ವಹಿಸಬೇಕಾಗತ್ತೆ. ತಾಳ್ಮೆಯಿಂದ ನಿಮ್ಮ ಕೆಲಸಗಳನ್ನು ಮಾಡಬೇಕಾಗತ್ತೆ. ಕೆಲಸಗಳನ್ನು ಮಾಡಬೇಕಾದ್ರೆ ವರ್ಕ್ ಪ್ರೆಷರು ಕೂಡ ಬರುತ್ತೆ. ಹಾಗೆ ನೀವು ಮಾಡಿರತಕ್ಕಂತಹ ಕೆಲಸ ಸರಿಯಾಗಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರುವಂತಹ ಸಾಧ್ಯತೆ ಇದೆ. ನೀವೇನು ದುಡಿತೀರಿ ಆ ಒಂದು ದುಡಿತಾಯಕ್ಕೆ ಸರಿಯಾಗಿರತಕ್ಕಂತಹ ಬೆಲೆ ಅನ್ನತಕ್ಕಂಥದ್ದು ಸಿಗೋದಿಲ್ಲ ಈ ಒಂದು ತಿಂಗಳಲ್ಲಿ. ಇನ್ನು ಮುಖ್ಯವಾಗಿ ವಿವಾಹದ ವಿಚಾರ ನೋಡಿ. ಯಾರ್ಯಾರು ವಿವಾಹಕ್ಕೋಸ್ಕರವಾಗಿ ಹುಡುಕ್ತಾ ಇದ್ದೀರಿ, ಆಲ್ರೆಡಿ ಯಾರ್ಯಾರಿಗೆ ಎಂಗೇಜ್ಮೆಂಟ್ಗಳೆಲ್ಲ ಆಗಿದೆ, ಈ ಒಂದು ತಿಂಗಳಲ್ಲಿ ನೀವು ಬಹಳಷ್ಟು ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಹುಡುಕ್ತಾ ಇರತಕ್ಕಂಥವರಿಗೆ ಡಿಲೇ ಅನ್ನತಕ್ಕಂಥದ್ದು ಆಗುತ್ತೆ. ಆಲ್ರೆಡಿ ಎಂಗೇಜ್ಮೆಂಟ್ ಆಗಿರತಕ್ಕಂಥವ್ರು ಬಹಳಷ್ಟು ಜಾಗ್ರತೆಯನ್ನು ವಹಿಸಬೇಕು. ಯಾಕೆಂತಂದರೆ ಸಂಬಂಧಗಳು ಮುರಿದು ಹೋಗುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಇದ್ದಾವೆ.
ಸಪ್ತಮ ರಾಶಿಧಿಪತಿ ಅನ್ನತಕ್ಕಂಥವನು ಷಷ್ಠದಲ್ಲಿ ರಾಹುವಿನ ಯುತಿಯಿಂದ ಇದ್ದಾನೆ. ಆದ್ದರಿಂದ ಜಾಗ್ರತೆ ಅನ್ನತಕ್ಕಂಥ ಜಾಸ್ತಿಯಾಗಿಯೇ ಬೇಕಾಗತ್ತೆ. ಈ ಕುಜನಿಗೆ ಶುಭಗ್ರಹರ ಸಂಪರ್ಕವೂ ಕೂಡ ಇರೋದಿಲ್ಲ. ಆದ್ದರಿಂದ ನೀವು ಈ ಒಂದು ತಿಂಗಳಲ್ಲಿ ವಿವಾಹದ ವಿಚಾರಕವಾಗಿ ಬಹಳಷ್ಟು ಜಾಗ್ರತೆಯನ್ನು ವಹಿಸಿಕೊಳ್ಳಬೇಕಾಗತ್ತೆ. ಮೇ ತಿಂಗಳಲ್ಲಿ ವಿವಾಹಕ್ಕೆ ಮುಹೂರ್ತಗಳಂತಕ್ಕಂಥದ್ದಿಲ್ಲ. ಆದರೂ ಯಾರ್ಯಾರು ವಿವಾಹವನ್ನು ನಿಶ್ಚಯ ಮಾಡಿದ್ದೀರಿ ಅಂಥವರು ಜಾಗ್ರತೆಯಿಂದ ಇರಬೇಕಾಗತ್ತೆ. ಸಂಬಂಧಗಳಲ್ಲಿ ತೊಡಕುಗಳು ಬರುವಂತಹ ಸಾಧ್ಯತೆಗಳು ಇದ್ದಾವೆ. ಸಂಶಯಗಳಿಂದ ನಿಮ್ಮ ಸಂಬಂಧಗಳನ್ನತಕ್ಕಂತಹದ್ದು ಮುರಿದು ಬೀಳುವಂತಹ ಸಾಧ್ಯತೆ ಇದೆ. ಯಾರ್ಯಾರು ತುಲಾರಾಶಿಯವರು ಈ ಒಂದು ಮೇ ತಿಂಗಳಲ್ಲಿ ವಿವಾಹ ನಿಶ್ಚಯವನ್ನು ಮಾಡಿಕೊಂಡಿದ್ದೀರಿ ಅಂಥವರು ಸುಬ್ರಹ್ಮಣ್ಯನಿಗೆ ಒಂದು ಹರಕೆಯನ್ನು ಕಟ್ಟಿಕೊಂಡು ಮುಂದುವರಿಯುವಂಥದ್ದು ಒಳ್ಳೆಯದು. ಸುಬ್ರಹ್ಮಣ್ಯನ ಅನುಗ್ರಹ ಅನ್ನತಕ್ಕಂಥದ್ದು ಈ ಒಂದು ತಿಂಗಳಲ್ಲಿ ನಿಮಗೆ ಬರತಕ್ಕಂತಹ ಆಪತ್ತುಗಳಿಂದ ಕಾಪಾಡುತ್ತೆ. ಹಾಗೆ ಷಷ್ಠರಾಶಿಯಲ್ಲಿ ಇರತಕ್ಕಂತಹ ಕುಜರಾಹುಗಳ ಪರಿಣಾಮವಾಗಿ ಸಾಲದಿಂದಲೂ ಕೂಡ ನಿಮಗೆ ಒಂದಷ್ಟು ತೊಂದರೆಗಳನ್ನತಕ್ಕಂಥದ್ದು ಉಂಟಾಗುತ್ತಾ ಹೋಗುತ್ತೆ. ನೀವು ಕೊಟ್ಟಿರ್ತಕ್ಕಂತಹ ಸಾಲ ಆಗಿರಬಹುದು, ನೀವು ಪಡೆದಿರತಕ್ಕಂತಹ ಸಾಲ ಆಗಿರಬಹುದು, ಅಥವಾ ಮುಂದೆ ನೀವು ಪಡೀಲಿಕ್ಕಿರ್ತಕ್ಕಂತಹ ಸಾಲ ಆಗಿರಬಹುದು. ಇದು ಮೂರೂ ಸಾಲದ ವಿಚಾರಗಳಿಂದಲೂ ಸಹ ನಿಮಗೆ ಒಂದಷ್ಟು ತೊಂದರೆಗಳನ್ನತಕ್ಕಂಥದ್ದು ಉಂಟಾಗುವಂತಹ ಸಾಧ್ಯತೆ ಇದೆ. ನೀವು ಕೊಟ್ಟಿರ್ತಕ್ಕಂತಹ ಹಣ ಅನ್ನತಕ್ಕಂಥದ್ದು ವಾಪಸ್ ಸಿಗದೇ ಇರಬಹುದು, ಅಥವಾ ನೀವು ಪಡೆದಿರತಕ್ಕಂತಹ ಸಾಲವನ್ನು ರೀಪೇಮೆಂಟ್ ಮಾಡೋದಕ್ಕೆ ಕಷ್ಟಪಡುವಂಥದ್ದಾಗಿರಬಹುದು, ಅಥವಾ ನೀವು ರೀಪೇಮೆಂಟ್ ಮಾಡಿರತಕ್ಕಂಥದ್ದು ಸರಿಯಾಗಿ ತಲುಪದೇ ಇರತಕ್ಕಂಥದ್ದಾಗಿರಬಹುದು, ಅಥವಾ ಯಾರ್ಯಾರು ಈ ಒಂದು ತಿಂಗಳಲ್ಲಿ ಸಾಲವನ್ನು ಮಾಡೋದಕ್ಕೆ ಅಪ್ಲೈ ಮಾಡ್ತಾ ಇದ್ದೀರಿ ಅಂಥವರಿಗೆ ನಿಮ್ಮ ಅಪ್ಲಿಕೇಶನ್ ಅನ್ನತಕ್ಕಂಥದ್ದು ಮುಂದುವರಿದೇ ಇರತಕ್ಕಂಥದ್ದಾಗಿರಬಹುದು. ಸೊ ಈ ತರಹದ ಸಾಲದ ವಿಚಾರದಲ್ಲಿ ಒಂದಷ್ಟು ತೊಂದರೆಗಳನ್ನತಕ್ಕಂಥದ್ದು ಉಂಟಾಗುತ್ತಾ ಹೋಗುತ್ತೆ. ಸಾಲದ ವಿಚಾರಕವಾಗಿ ಒಂದಷ್ಟು ಅವಮಾನಗಳನ್ನು ಕೂಡ ಅನುಭವಿಸಬೇಕಾಗಿ ಬರಬಹುದು. ಹೀಗೆ ಹಲವಾರು ರೀತಿಯಲ್ಲಿ ನಿಮಗೆ ಈ ಒಂದು ತಿಂಗಳಲ್ಲಿ ಸಮಸ್ಯೆಗಳನ್ನತಕ್ಕಂಥದ್ದು ಉದ್ಭವ ಆಗ್ತಾ ಹೋಗುತ್ತೆ. ನಿಮ್ಮ ಮನಃಶಾಂತಿ ಅನ್ನತಕ್ಕಂಥದ್ದು ಹಾಳಾಗುತ್ತಾ ಹೋಗುತ್ತೆ. ಇನ್ನು ನಾನಿಲ್ಲಿ ಹೇಳತಕ್ಕಂತಹ ಎಲ್ಲ ಫಲಗಳು ಕೂಡ ಎಲ್ಲ ತುಲಾರಾಶಿಯವರಿಗೂ ಇದೇ ರೀತಿಯಾಗಿ ಅನುಭವಕ್ಕೆ ಬರಬೇಕು ಅನ್ನತಕ್ಕಂಥದ್ದಿಲ್ಲ. ನಿಮ್ಮ ಮೂಲ ಜಾತಕದ ಪ್ರಕಾರವಾಗಿ ನಿಮಗೆ ಬೇರೆ ಬೇರೆ ರೀತಿಯ ಪರಿಣಾಮಗಳನ್ನತಕ್ಕಂಥದ್ದು ಅನುಭವಕ್ಕೆ ಬರಬಹುದು. ಬೇರೆ ಬೇರೆಯ ಪ್ರಮಾಣಗಳಲ್ಲಿ ಇಲ್ಲಿ ನಾನು ಹೇಳತಕ್ಕಂತಹ ಫಲಗಳನ್ನತಕ್ಕಂಥದ್ದು ಅನುಭವಕ್ಕೆ ಬರ್ತಾ ಹೋಗುತ್ತೆ. ನಿಮಗೆ ಇರತಕ್ಕಂತಹ ದಶಾಭುಕ್ತಿಗಳ ವ್ಯತ್ಯಾಸಗಳ ಮೇಲೆ ಇಲ್ಲಿ ಹೇಳಿರ್ತಕ್ಕಂತಹ ಫಲಗಳ ವ್ಯತ್ಯಾಸಗಳು ಕೂಡ ಉಂಟಾಗುತ್ತಾ ಹೋಗುತ್ತೆ. ನಿಮ್ಮ ಮೂಲ ಜಾತಕದಲ್ಲಿ ಇರತಕ್ಕಂತಹ ಗ್ರಹರ ಬಲಾಬಲಗಳ ಮೇಲೆ ಇಲ್ಲಿ ಹೇಳತಕ್ಕಂತಹ ಫಲಗಳ ವ್ಯತ್ಯಾಸಗೊಳ್ಳುತ್ತಾ ಹೋಗುತ್ತೆ. ನಾನು ಇಲ್ಲಿ ಹೇಳಿರ್ತಕ್ಕಂತಹ ಕೆಟ್ಟ ಫಲಗಳು ನಿಮಗೆ ಶುಭಕರವಾಗಿ ಅನುಭವಕ್ಕೆ ಬರಬಹುದು. ಕೆಲವೊಂದಷ್ಟು ಒಳ್ಳೆಯ ಫಲಗಳನ್ನತಕ್ಕಂಥದ್ದು ಕೆಟ್ಟದಾಗಿ ಅನುಭವಕ್ಕೂ ಕೂಡ ಬರಬಹುದು. ಹಾಗಾಗಿ ಮೂಲ ಜಾತಕವನ್ನು ವಿಶ್ಲೇಷಣೆ ಮಾಡಿಸುವಂತಹದ್ದು ಒಳ್ಳೆಯದು. ನಿಮಗೆ ಕಷ್ಟಗಳು ತೀವ್ರವಾಗಿ ಬರ್ತಾ ಇದೆ, ದಾರಿ ತೋಚ್ತಾ ಇಲ್ಲ ಅಂತ ಆದಾಗ ಜ್ಯೋತಿಷ್ಯವನ್ನು ನಾವು ಮೊರೆ ಹೋಗುವಂಥದ್ದು. ಕೆಲವೊಬ್ಬರು ಲವ್ ಕೇಸುಗಳಿಗೂ ಕೂಡ ಕೇಳ್ತಾ ಬರ್ತಾರೆ, ನನಗೆ ಈತನೇ ಸಿಗ್ತಾನ, ಈ ತರಹದ ಕ್ವಶನ್ಗಳಿಗೆ ಜ್ಯೋತಿಷ್ಯ ಅನ್ನತಕ್ಕಂಥದ್ದು ಇದ್ದದ್ದಲ್ಲ. ಆದ್ದರಿಂದ ನಿಮಗೇನಾದರೂ ಸಂಶಯಗಳಿದ್ದರೆ ಅಥವಾ ತೀವ್ರವಾಗಿರತಕ್ಕಂತಹ ಸಂಕಷ್ಟಗಳು ನಿಮಗೆ ಬಂದು ಒದಗುತ್ತಾ ಇದ್ದರೆ ಅದನ್ನು ಪರಿಹರಿಸಿಕೊಳ್ಳೋದಕ್ಕೆ ಜ್ಯೋತಿಷ್ಯದ ಮುಖಾಂತರವಾಗಿ ಏನು ಸಹಾಯಗಳು ಬೇಕೋ ಅಂತಹ ಸಹಾಯಗಳನ್ನು ನಾನು ಮಾಡ್ತೇನೆ. ಕೆಳಗಡೆ ನಮ್ಮ ನಂಬರ್ ಬರ್ತಾ ಇರುತ್ತೆ, ಆ ನಂಬರಿಗೆ ನೀವು ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ಮತ್ತೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.